ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹನುಮಾನ್ ಚಾಲಿಸ ಪಠಿಸುವುದರ ಫಲಗಳೇನೆಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಹನುಮಾನ್ ಚಾಲಿಸವು 16ನೇ ಶತಮಾನದಲ್ಲಿ ಅವಧಿ ಭಾಷೆಯಲ್ಲಿ ರಚಿಸಲಾದ 40 ಶ್ಲೋಕಗಳ ಸ್ತೋತ್ರವಾಗಿದೆ. ಇದು ಹನುಮಂತನ ದೈವಿಕ ಗುಣಲಕ್ಷಣಗಳು ಮತ್ತು ರಾಮಾಯಣದಲ್ಲಿ ಅವರ ಪಾತ್ರದ ಸಾರವನ್ನು ಒಳಗೊಂಡಿದೆ. ಹನುಮಾನ್ ಚಾಲಿಸದಲ್ಲಿರುವ ಪ್ರತಿಯೊಂದು ಪದ್ಯವು ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ ಮತ್ತು ಭಗವಾನ್ ಹನುಮಂತನ ಆಶೀರ್ವಾದವನ್ನು ಸಹ ಇದು ಒಳಗೊಂಡಿದೆ. ಹಾಗಾದರೆ ಈ ಹನುಮಾನ್ ಚಾಲಿಸ ಪಠಣ ಮಾಡುವುದರಿಂದ ಆಗುವ ಪ್ರಯೋಜನಗಳೇನೆಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನು ಮುಖ್ಯವಾಗಿ ಹನುಮಾನ್ ಚಾಲಿಸವನ್ನು ಶುದ್ಧ ಹೃದಯ ಮತ್ತು ಆತ್ಮದಿಂದ ಪಠಿಸಿದರೆ ಮನಸ್ಸು ಶಾಂತವಾಗುತ್ತದೆ. ಯಾವುದೇ ಅಪಾಯದ ಸಂದರ್ಭದಲ್ಲಿ ಹನುಮಾನ್ ಚಾಲಿಸವನ್ನು ಪಠಿಸಿದರೆ ಆ ಅಪಾಯದಿಂದ ಶೀಘ್ರದಲ್ಲಿ ಪಾರಾಗಬಹುದು. ಜ್ಯೋತಿಷ್ಯದಲ್ಲೂ ಹನುಮಾನ್ ಚಾಲಿಸದ ಅಸಂಖ್ಯಾತ ಪ್ರಯೋಜನಗಳನ್ನು ಹೇಳಲಾಗಿದೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಹನುಮಾನ್ ಚಾಲಿಸದ ಪ್ರಯೋಜನಗಳು ಏನಿವೆ ಅಂತ ಒಂದು ಮುಖ್ಯವಾದದ್ದನ್ನು ನೋಡೋದಾದರೆ, ಮೊದಲನೇದಾಗಿ ಶನಿ ಮಹಾತ್ಮನ ಕಾಟದಿಂದ ಪ್ರಭಾವವನ್ನು ಮುಕ್ತಿ ಹೊಂದತಕ್ಕಂಥದ್ದು. ಸರಿಸುಮಾರು 40 ದಿನಗಳ ಕಾಲ ಹನುಮಾನ್ ಚಾಲಿಸವನ್ನು ಪಠಿಸುವುದರ ಶನಿಯ ನಕಾರಾತ್ಮಕ ಪ್ರಭಾವಗಳು ಕಡಿಮೆ ಆಗ್ತವೆ ಮತ್ತು ಶನಿಯ ಕೋಪವನ್ನು ಕಡಿಮೆ ಮಾಡಬಹುದಾಗಿದೆ. ಇನ್ನು ಶನಿ ದೋಷದಿಂದ, ಸಾಡೆ ದೋಷದಿಂದ, ಶನಿ ಮಹಾದಶದಿಂದ ಬಳಲುತ್ತಿರುವರು ಪ್ರತಿ ಶನಿವಾರದಂದು ತಪ್ಪದೆ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ಇದರಿಂದ ಏನಾಗ್ತದೆ, ಶನಿ ಮಹಾತ್ಮನ ಒಂದು ದುಷ್ಪರಿಣಾಮಗಳಿಂದ ನಿಮಗೆ ಪ್ರಮಾಣದ ಒಂದು ಏನಿದೆ, ಆ ಪ್ರಭಾವ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು ಯಾವ ವ್ಯಕ್ತಿಯು ತನ್ನ ಜನ್ಮ ಕುಂಡಲಿಯಲ್ಲಿ ಮಂಗಳ ದೋಷವನ್ನು ಹೊಂದಿರುತ್ತಾನೆ, ಅವನ ಜೀವನದಲ್ಲಿ ಬರೀ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತಾನೆ. ಮಂಗಳ ದೋಷವು ಆ ವ್ಯಕ್ತಿಯ ಸಮೃದ್ಧ ಜೀವನ ಮತ್ತು ಆರೋಗ್ಯದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಹೀಗಾಗಿ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಸುಲಭವಾಗಿ ಮಂಗಳ ದೋಷದಿಂದ ಮುಕ್ತಿ ಪಡೆದುಕೊಳ್ಳಬಹುದು ಮತ್ತು ಮಂಗಳನ ದುಷ್ಪರಿಣಾಮದಿಂದ ಮುಕ್ತಿಯನ್ನು ಹೊಂದಬಹುದಾಗಿದೆ. ಇನ್ನು ಹನುಮಾನ್ ಚಾಲಿಸವು ವ್ಯಕ್ತಿಯ ಜೀವನದಲ್ಲಿ ಎದುರಾಗುವ ಅನೇಕ ಅಡೆತಡೆಗಳನ್ನು ಮತ್ತು ಸಮಸ್ಯೆಗಳನ್ನು ತೆಗೆದುಹಾಕುವ ಸಾಮರ್ಥ್ಯಕ್ಕಾಗಿ ಪೂಜಿಸಲಾಗುತ್ತದೆ. ಈ ಚಾಲಿಸವನ್ನು ನಿಯಮಿತವಾಗಿ ಪಠಿಸುವುದರಿಂದ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸತಕ್ಕಂಥ ಒಂದು ಧೈರ್ಯ ಬರ್ತದೆ. ಇನ್ನು ಹನುಮಂತನ ಶಕ್ತಿ ಮತ್ತು ಧೈರ್ಯದ ಪ್ರತಿರೂಪ ಎಂದು ಕರೆಯಲಾಗ್ತದೆ ಅಲ್ವಾ. ಆಂಜನೇಯ ಸ್ವಾಮಿ ನೋಡಿದ ತಕ್ಷಣ ನಮಗೆ ಒಂದು ಧೈರ್ಯ ಬಂದಂಗಾಗ್ತದೆ. ಆದ್ದರಿಂದ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಪಠಿಸುವುದರಿಂದ ಭಕ್ತರ ಹೃದಯದಲ್ಲಿ ಧೈರ್ಯ ಮತ್ತು ನಿರ್ಭಯತೆ ತುಂಬುತ್ತದೆ. ಅವರು ಸ್ಥಿತಿಸ್ಥಾಪಕತ್ವ ಮತ್ತು ಸಂಕಲ್ಪದಿಂದ ಜೀವನದಲ್ಲಿ ಎದುರಾಗಬಹುದಾದ ಕಷ್ಟಗಳನ್ನು ಎದುರಿಸಲು ಅನುವು ಮಾಡಿಕೊಡ್ತದೆ. ಯಾಕೆ, ಕಷ್ಟಗಳಿಲ್ಲದೆ ಮನುಷ್ಯನಿಲ್ಲ. ಆದರೆ ಕಷ್ಟಗಳನ್ನು ಎದುರಿಸುವ ಆ ಸಾಮರ್ಥ್ಯ ಬರಬೇಕೆಂದರೆ ಹನುಮಾನ್ ಚಾಲಿಸ ಪಠಿಸದರೆಂದರೆ ನಿಮಗೆ ಒಂದು ಧೈರ್ಯ ಪ್ರಬಲಗೊಳ್ಳುತ್ತದೆ. ಇನ್ನು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮ ವೃದ್ಧಿಯಾಗ್ತದೆ. ಶಾಂತಿ ಮತ್ತು ನೆಮ್ಮದಿಯ ಭಾವವನ್ನು ಅನುಭವಿಸ್ತಾರೆ. ಸೊ ಈ ಮನಸ್ಸಿನಲ್ಲಿ ಏನಾದರೂ ಆತಂಕವಿದ್ದರೆ, ಒತ್ತಡವಿದ್ದರೆ ಅದು ಕೂಡ ಕಡಿಮೆಯಾಗುತ್ತದೆ. ಇನ್ನು ಒಟ್ಟಾರೆ ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ನಾವು ಹನುಮಾನ್ ಚಾಲಿಸವನ್ನು ಪಠಿಸಬಹುದು. ಇನ್ನು ಹನುಮಾನ್ ಚಾಲಿಸವನ್ನು ಪಠಿಸುವುದು ಮಂಗಳವಾರ ದಿನ ಮತ್ತು ಶನಿವಾರ ದಿನ ಶ್ರೇಷ್ಠ ಎಂದು ನಂಬಲಾಗಿದೆ. ಸೊ ಸಾಮಾನ್ಯವಾಗಿ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಹನುಮಾನ್ ಚಾಲಿಸವನ್ನು ಪಠಿಸುವ ಮೂಲಕ ನಮ್ಮ ದಿನವನ್ನು ಆರಂಭಿಸಬಹುದು. ಒಮ್ಮೆ ಅಥವಾ ಹಲವಾರು ಬಾರಿ ಹನುಮಾನ್ ಚಾಲಿಸವನ್ನು ನಿಯಮಿತವಾಗಿ ಪಠಿಸ್ಬೋದು. ಎರಡೇ ದಿನ ಪಠಿಸ್ಬೇಕಂತೇನಿಲ್ಲ. ನೀವು ಸಂಖ್ಯೆಗೆ ಬರುವುದಾದರೆ 11 ಸಲ, 21 ಸಲ ಅಥವಾ 108 ಬಾರಿ ಅಂತ ನಿಮ್ಮ ಸಮಯ ಅನುಗುಣವಾಗಿ, ಸಮಯ ಲಭ್ಯತೆ ಅನುಗುಣವಾಗಿ ಭಗವಾನ್ ಹನುಮಂತನಿಗೆ ಗೌರವ ಮತ್ತು ಸಮರ್ಪಣೆ ಸಂಕೇತವಾಗಿ ನೀವು ಹನುಮಾನ್ ಚಾಲಿಸವನ್ನು ಪಠಿಸಬಹುದಾಗಿದೆ. ಎಲ್ಲಕ್ಕಿಂತ ಇನ್ನೊಂದು ಮುಖ್ಯವಾದ ವಿಚಾರ, ಇಂದು ನಮ್ಮಲ್ಲಿ
ಅನೇಕರಲ್ಲಿ ಮಾನಸಿಕ ಒತ್ತಡ, ದುಗುಡ, ನಕಾರಾತ್ಮಕ ಚಿಂತನೆ ಇವೆಲ್ಲವನ್ನು ದೂರ ಮಾಡಲಿಕ್ಕೆ ಮತ್ತು ದುಷ್ಟಶಕ್ತಿಗಳ ಪ್ರಭಾವವನ್ನು, ನಕಾರಾತ್ಮಕತೆಯನ್ನು ದೂರವಿಡಲು ಈ ಹನುಮಾನ್ ಚಾಲಿಸ ತುಂಬ ಸಹಾಯಕವಾಗಿದೆ. ಮತ್ತು ಇನ್ನೂ ಒಂದು ಮುಖ್ಯವಾಗಿ ನಾವು ಮಲಗುವ ಮುನ್ನ ಹನುಮಾನ್ ಚಾಲಿಸವನ್ನು ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ ಅಥವಾ ಕೇಳಿ. ಹನುಮಾನ್ ಚಾಲಿಸವನ್ನು ನೀವು ಕೇಳಿದರೂ ಕೂಡ ನಿಮಗೆ ದುಸ್ವಪ್ನಗಳು ಬರೋದಿಲ್ಲ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಮತ್ತು ಇನ್ನೊಂದು, ನಮ್ಮ ಸಂಚಿತ ಕರ್ಮಗಳು ಕೂಡ ಒಂದು ಪ್ರಭಾವ, ದುಷ್ಪರಿಣಾಮ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ನಂಬಿಕೆ ಕೂಡ ಇದೆ. ಆದ್ದರಿಂದ ಹನುಮಾನ್ ಚಾಲಿಸವನ್ನು ಪಠಿಸಿ ಆ ಆಂಜನೇಯ ಸ್ವಾಮಿ ಒಂದು ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತೆ.